ಮುಂಜಾನೆ ಎದ್ದ ತಕ್ಷಣ ನಾವು ಶುಭ ಕಾರ್ಯ ಮಾಡಿದರೆ ನಮ್ಮ ಇಡೀ ದಿನ ಶುಭವಾಗಿರುತ್ತದೆ ಮತ್ತು ಅಶುಭ ಕಾರ್ಯ ಮಾಡಿದರೆ ಇಡೀ ದಿನ ಅಶುಭವಾಗಿರುತ್ತದೆ ಎನ್ನುವ ನಂಬಿಕೆ ಇದೆ. ಮುಂಜಾನೆ ನಾವು ಎದ್ದಾಕ್ಷಣ ಏನನ್ನು ನೋಡಬೇಕು, ಯಾವುದನ್ನು ನೋಡಬಾರದು, ಮುಂಜಾನೆ ಏನು ಮಾಡಬೇಕು ಎನ್ನುವ ಪ್ರಶ್ನೆಗಳಿಗೆ ಇಲ್ಲಿದೆ ಉತ್ತರ. ಬೆಳಿಗ್ಗೆ ಬೇಗನೆ ಎದ್ದೇಳುವುದು ಜೀವನದಲ್ಲಿ ಸಂತೋಷವನ್ನು ತರುವ ಉತ್ತಮ ಮಾರ್ಗವಾಗಿದೆ. ಈ ಸಮಯದಲ್ಲಿ ದೇವರು ಖಂಡಿತವಾಗಿಯೂ ಹೃದಯ ಮತ್ತು ಮನಸ್ಸಿನಿಂದ ಯೋಚಿಸಿದ ಕೆಲಸವನ್ನು ಪೂರ್ಣಗೊಳಿಸುತ್ತಾನೆ. ಆದರೆ ಯಾವಾಗಲೂ ಕೆಟ್ಟ ಶಕುನವನ್ನು ನೋಡಲು ಮತ್ತು ಯಾವುದೇ ರೀತಿಯ ಕೆಟ್ಟದ್ದನ್ನು ಯೋಚಿಸುವುದನ್ನು ಅಥವಾ ಯಾವುದೇ ವ್ಯಕ್ತಿಗೆ ಕೆಟ್ಟದ್ದನ್ನು ಮಾಡುವುದನ್ನು ತಪ್ಪಿಸಲು ಯಾವಾಗಲೂ ಬೆಳಿಗ್ಗೆ ಎದ್ದೇಳಬಾರದು. ಇಡೀ ಜಗತ್ತು ನಿದ್ರಿಸುತ್ತಿರುವಾಗ ಆ ಅವಧಿಯು ಸಂಧಿಯ ಅವಧಿಯಾಗಿದೆ. ಇಂತಹ ಸಮಯದಲ್ಲಿ ನಮ್ಮ ಮೆದುಳು ತುಂಬ ಸೂಕ್ಷ್ಮವಾಗಿರುತ್ತದೆ. ಇಂತಹ ಪರಿಸ್ಥಿತಿಯಲ್ಲಿ ಕೆಲವು ಕೆಟ್ಟ ಮತ್ತು ಋಣಾತ್ಮಕ ಕೆಲಸಗಳನ್ನು ಮಾಡುವುದನ್ನು ಮತ್ತು ನೋಡುವುದನ್ನು ತಪ್ಪಿಸಬೇಕು. ಕೆಲವರಿಗೆ ಬೆಳಗ್ಗೆ ಎದ್ದ ತಕ್ಷಣ ಕನ್ನಡಿಯಲ್ಲಿ ನೋಡುವ ಅಭ್ಯಾಸವಿರುತ್ತದೆ. ಇದನ್ನು ಎಂದಿಗೂ ಮಾಡಬಾರದು. ಇದು ಅಶುಭ ತರುತ್ತದೆ. ನೀವು ಬೆಳಗ್ಗೆ ಎದ್ದಾಕ್ಷಣ ಕನ್ನಡಿಯನ್ನು ನೋಡಿದರೆ ನಕಾರಾತ್ಮಕ ಶಕ್ತಿಗಳು ನಿಮ್ಮ ಮೇಲೆ ಪ್ರಾಬಲ್ಯ ಸಾಧಿಸಬಹುದು. ಹಾಗಾದರೆ ಬೆಳಗ್ಗೆ ಎದ್ದಾಕ್ಷಣ ಏನು ಮಾಡಬೇಕು ತಿಳಿದುಕೊಳ್ಳೋಣ ಬನ್ನಿ. ನೀವು ಬೆಳಗ್ಗೆ ಎದ್ದಾಕ್ಷಣ ನಿಮ್ಮ 2 ಕೈಗಳನ್ನು ಉಜ್ಜಿ ನಂತರ ನೋಡಿ ದೇವರನ್ನು ಸ್ಮರಿಸಿ ಮತ್ತು ಭೂತಾಯಿಗೆ ನಮಸ್ಕರಿಸಿ. ಇದರ ನಂತರ ನಿಮ್ಮ ಕುಲದೇವತೆಗೆ ನಮಸ್ಕರಿಸುವ ಮೂಲಕ ನಿಮ್ಮ ದಿನವನ್ನು ಉತ್ತಮವಾಗಿ ಆರಂಭಿಸಿ. ಬೆಳಗ್ಗೆ ಎದ್ದ ನಂತರ ಉದಯಿಸುತ್ತಿರುವ ಸೂರ್ಯನನ್ನು ನೋಡಿ ಅವನಿಗೆ ನಮಸ್ಕರಿಸಿ ಮತ್ತು ಸ್ನಾನದ ನಂತರ ಪ್ರತಿದಿನ ಅರ್ಘ್ಯವನ್ನು ಅವನಿಗೆ ಅರ್ಪಿಸಿ. ಇದರಿಂದ ನೀವು ದೀರ್ಘಾಯುಷ್ಯವನ್ನು ಪಡೆದುಕೊಳ್ಳುವಿರಿ. ಬೆಳಗ್ಗೆ ಎದ್ದು ಬ್ರಷ್ ಮಾಡಿ ಸ್ನಾನ ಮಾಡಿದ ನಂತರ ಯಶಸ್ವಿ ಮತ್ತು ಸಂತೋಷದ ಜೀವನಕ್ಕಾಗಿ ದೇವರನ್ನು ಪ್ರಾರ್ಥಿಸಿ. ಇದರ ನಂತರ ನಿಮ್ಮ ಇಷ್ಟ ದೇವನನ್ನು ಪೂಜಿಸಿ. ಇದು ನಿಮ್ಮ ಮನಸ್ಸಿನಲ್ಲಿ ಸಂತೋಷವನ್ನು ಸೃಷ್ಟಿಸುತ್ತದೆ. ಮುಂಜಾನೆ ಬ್ರಷ್ ಮಾಡುವ ಮುನ್ನ ಯಾವುದೇ ಆಹಾರ ಪದಾರ್ಥವನ್ನು ಸೇವಿಸಬಾರದು ಎನ್ನುವುದನ್ನು ಗಮನದಲ್ಲಿಟ್ಟುಕೊಳ್ಳಿ. ಬೆಳಗ್ಗೆ ಎದ್ದ ತಕ್ಷಣ ಇವುಗಳನ್ನು ನೋಡದಿರಿ. ಬೆಳಗ್ಗೆ ಎದ್ದ ನಂತರ ಅಂಗೈಯನ್ನು ನೋಡುವುದನ್ನು ಅಭ್ಯಾಸ ಮಾಡಿಕೊಳ್ಳಿ ಮತ್ತು ಯಾವುದೇ ವ್ಯಕ್ತಿಯ ಪ್ರಾಣಿಗಳ ಮುಖವನ್ನು ನೋಡುವುದನ್ನು ತಪ್ಪಿಸಿ. ಅದು ನಿಮ್ಮ ಮನಸ್ಸಿನಲ್ಲಿ ಕೆಟ್ಟ ಭಾವನೆಗಳನ್ನು ತರುತ್ತದೆ. ನೀವು ಬೆಳಗ್ಗೆ ಎದ್ದ ತಕ್ಷಣ ಮೆದುಳಿಗೆ ಹೆಚ್ಚು ಒತ್ತಡವನ್ನು ನೀಡಬೇಡಿ ಮತ್ತು ಮನಸ್ಸಿಗೆ ವಿಶ್ರಾಂತಿ ನೀಡಿದ ನಂತರ ಸ್ವಲ್ಪ ಸಮಯ ಪತ್ರಿಕೆಗಳನ್ನು ಓದುವುದು ಮತ್ತು ಟಿವಿ ನೋಡುವ ಕೆಲಸವನ್ನು ಮಾಡಿ. ಬೆಳಗ್ಗೆ ಎದ್ದ ತಕ್ಷಣ ಯಾರೋ ಅಳುವ ಶಬ್ದ ಕೇಳುವುದು ಕೆಟ್ಟ ಶಕುನ. ಹಾಗಾಗಿ ಟಿವಿಯಲ್ಲೂ ಅಳುವ ಕಾರ್ಯಕ್ರಮಗಳನ್ನು ನೋಡಬೇಡಿ ಹಾಗೂ ಕೋತಿ, ನಾಯಿ ಮತ್ತು ಹಂದಿಯಂತಹ ಕೆಟ್ಟ ಶಬ್ದಗಳನ್ನು ಬಳಸಬೇಡಿ. ಬೆಳಗ್ಗೆ ಎದ್ದ ತಕ್ಷಣ ನಾವು ಮಾಡುವ ಚಿಕ್ಕ ಪುಟ್ಟ ತಪ್ಪುಗಳು ದಿನಪೂರ್ತಿ ನಮಗೆ ಗೊಂದಲವನ್ನುಂಟು ಮಾಡುತ್ತಿರುತ್ತದೆ. ಹಾಗಾಗಿ ತಪ್ಪದೆ ಈ ವಿಷಯಗಳನ್ನು ಫಾಲೋ ಮಾಡಿ ದಿನಪೂರ್ತಿ ಖುಷಿಯಾಗಿರಿ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ. ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.